ಬೀದರ್ ನಗರದ ಮುಖ್ಯ ರಸ್ತೆಯ ಮಧ್ಯದಲ್ಲಿನ ಬೀದಿ ದೀಪಗಳ ಕಂಬಗಳು ಜನರಿಗೆ ಬೆಳಕು ನೀಡುವ ಬದಲು ಮಳೆಗಾಲ ಬಂದರೆ ಸಾಕು ವಿದ್ಯುತ್ ಅವಘಡದ ಭೀತಿಯಲ್ಲಿ ಸಂಚರಿಸುವಂತಾಗಿದೆ. ರಸ್ತೆ ಮಧ್ಯದಲ್ಲಿನ ಬೀದಿ ದೀಪಗಳ ಕಂಬಗಳಿಗೆ ಅಳವಡಿಸಲಾದ ವಿದ್ಯುತ್ ಕೇಬಲ್ಗಳು ತುಂಡಾಗಿ ಬೇಕಾಬಿಟ್ಟಿಯಾಗಿ ಬಿದ್ದಿದ್ರು ನಗರಸಭೆ ಅಧಿಕಾರಿಗಳಾಗಲಿ ಅಥವಾ ಜೆಸ್ಕಾಂ ಅಧಿಕಾರಿಗಳಲ್ಲಿ ಯಾವುದೇ ದುರಸ್ತಿ ಕಾರ್ಯ ಮುಂದಾಗುತ್ತಿಲ್ಲ. ಕಳೆದ ವರ್ಷ ರಾಜ್ಯ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಇದೇ ರೀತಿ ಕೇಬಲ್ ವೈರ್ ತುಂಡಾಗಿ ಬಿದ್ದು 2 ಜೀವಗಳನ್ನು ಬಲೆ ಪಡೆದಿತ್ತು. ಅಲ್ಲದೆ ಕಳೆದ 2 ವರ್ಷಗಳ ಹಿಂದೆ ನಗರದ ಚಿದ್ರಿ ಬಡಾವಣೆಯಲ್ಲಿ ಮೂಕ ಪ್ರಾಣಿಗಳಾದ ಎಮ್ಮೆ ಬಲಿಯಾದ ಉದಾಹರಣೆ ಕೂಡ ಇದಾಗಿದೆ. ಈ ಅಧಿಕಾರಿಗಳ ನಿರ್ಲಕ್ಷ್ಯದಲ್ಲಿ ಹೀಗೆ ಮುಂದುವರೆದರೆ ಚಿದ್ರಿಯಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ವಿದ್ಯುತ್ ಅವಘಡಗಳು ಮರುಕಳಿಸುವ ಸಾಧ್ಯತೆ ಹೆಚ್ಚಾಗಿದೆ. ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮಕ್ಕೆ ಮುಂದಾಗಿ ನಗರದಲ್ಲಿನ ಬೀದಿ ದೀಪಗಳ ಕಂಬದ ತುಂಡಾದ ವಿದ್ಯುತ್ ಕೇಬಲ್ಗಳ ದುರಸ್ತಿ ಮಾಡಿಸಬೇಕು ಎಂಬುದೇ ನಮ್ಮ RJ32 ಕನ್ನಡ ನ್ಯೂಸ್ನ ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್.